ಹಿಂದೆ ಫೇಸ್ಬುಕ್ನಲ್ಲಿ ಕೆಲವೊಂದು ಆ್ಯಡ್ಗಳು ಗೇಮ್ಸ್ಗಳು ಬರ್ತಾ ಇದ್ವು. ಅದರಲ್ಲಿ ಪೇಪರ್ನಲ್ಲಿ ನಮ್ಮ ಫೋಟೋ ಹಾಕಿ ಮೇಲೇನೋ ಒಂದು ದೊಡ್ಡ ಹೆಡ್ಲೈನ್ಸನ್ನು ಹಾಕ್ಕೊಂಡು ನಾವು ಖುಷಿ ಪಡ್ತಾ ಇದ್ವಿ. ಅದಕ್ಕೊಂದು 4 ಲೈಕ್ಸ್, 4 ಕಮೆಂಟ್ಸ್ಗಳು ಬರ್ತಾ ಇತ್ತು. ಆದರೆ ಇದನ್ನು ಒಂದು ದೇಶ ತನ್ನ ಸಂಸತ್ನಲ್ಲಿ ಇದೇ ನಿಜ ಅಂತ ಹೇಳ್ಕೊಂಡಿರೋದು ನಾಚಿಕೆಗೇಡು. ಆ ದೇಶ ಮತ್ಯಾವುದು ಅಲ್ಲ, ನಮ್ಮ ಪಕ್ಕದ ದೇಶ ಪಾಕಿಸ್ತಾನ. ಎಐನ ಇಟ್ಕೊಂಡು ಪಾಕ್ ಪ್ರಧಾನಿ ಶಹಬಾಜ್, ವಿದೇಶಾಂಗ ಸಚಿವ ಇಶಾಕ್ ದಾರ್ ಇದು ಒರಿಜಿನಲ್ಲು ಅಂತ ಸದನದಲ್ಲೇ ಮಾತಾಡಿದ್ದಾರೆ. ಪಾಕಿಸ್ತಾನದ ಈ ಮೋಸ ಡಾನ್ ಅನ್ನೋ ಪತ್ರಿಕೆ ರಿವೀಲ್ ಮಾಡಿದೆ. ಫ್ಯಾಕ್ಟ್ ಚೆಕ್ ಮಾಡಿದಾಗ ಪಾಕಿಸ್ತಾನದ ಮತ್ತೊಂದು ಕಳ್ಳಾಟ ಸುಳ್ಳು ಬಯಲಾಗಿದೆ. ಬ್ರಿಟನ್ನ ಡೈಲಿ ಗ್ರಾಫ್ ಅನ್ನುವಂಥ ಪತ್ರಿಕೆ ಅದನ್ನ ಎಐನಲ್ಲಿ ಮಾಡಿ ಅದಕ್ಕೊಂದೇನೋ ಹೆಡ್ಲೈನ್ಸ್ ಹಾಕೊಂಡು ಪಾಕಿಸ್ತಾನದ ಫೈಟರ್ ಜೆಟ್ಗಳ ಫೋಟೋವೊಂದನ್ನು ಹಾಕೊಂಡು ಅದನ್ನು ತಗೊಂಡೋಗಿ ಸದನದಲ್ಲಿ ತೋರಿಸ್ಬಿಟ್ಟಿದ್ರು. ಆದರೆ ಇದು ಎಐ ಮೂಲಕ ಮಾಡಿರುವ ಚೀಟಿಂಗ್ ಅಂತ ಪಾಕ್ನ ಡಾನ್ ಪತ್ರಿಕೆ ಹೇಳಿದೆ. ಟೆಲಿಗ್ರಾಫ್ ಪತ್ರಿಕೆಯ PIF ಕಿರೀಟವಿಲ್ಲದ ರಾಜ ಅಂತ ಬರೆದಿದೆ ಅಂತ ಪಾಕ್ ಪ್ರಧಾನಿ ಸದನದಲ್ಲೇ ಹೋಗಿ ಹೇಳಿದ್ರು, ನೆನಪಿದೆಯಾ? ಅದೇ ವಿಚಾರವನ್ನ ಈಗ ಅದರ ಅಸಲಿಯತ್ತನ್ನ ಡಾನ್ ಅನ್ನೋ ಪತ್ರಿಕೆ ಬಟಾಬಯಲು ಮಾಡಿದೆ. ಸಂಸತ್ನಲ್ಲಿ ನಿಂತ್ಕೊಂಡು ಸುಳ್ಳು ಹೇಳಿಬಿಟ್ಟಿದ್ದಾರೆ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು. ದಾಖಲೆ ಸಮೇತ ಈಗ ಪಾಕ್ನ ಪ್ರತಿಷ್ಠಿತ ಡಾನ್ ಪತ್ರಿಕೆ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಿದೆ. ನೋಡಿ, ಇದೆ ಪಾಕಿಸ್ತಾನಿ ಏರ್ಫೋರ್ಸ್, ದ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಆಫ್ ದ ಸ್ಕೈ. ಕಿರೀಟವಿಲ್ಲದ ರಾಜ ಅಂತಲ್ಲ, ಅದು ಅನ್ಡಿಸ್ಪ್ಯೂಟೆಡ್, ಯಾವುದೇ ತಕರಾರಿಲ್ಲದ ರಾಜ, ಆಕಾಶದಲ್ಲಿ ಯಾರೂ ಎದುರಾಕೊಳ್ಳೋಕ್ಕಾಗದೇ ಇರುವಂಥ ರಾಜ ಇವನೇ ಅಂತೇಳಿ ಒಂದು ಪೋಸ್ಟ್ ಹಾಕ್ಕೊಂಡು ಅದಕ್ಕೊಂದಿಷ್ಟು ನೋಡಿ ಈ ರೀತಿನಲ್ಲಿ ಬರೆದು ಹಾಕೊಂಡ್ಬಿಟ್ಟಿತ್ತು. ದ ಡೈಲಿ ಟೆಲಿಗ್ರಾಫ್ ಸಂಡೇ 10th ಮೇ, ಯಾವತ್ತು 10ನೇ ತಾರೀಕು. ಅಂಗಲಾತ್ತಲ್ಲ ಭಾರತ, ಕದನ ವಿರಾಮ ಅಂತ ಆವತ್ತಿನ ದಿನ ಬಂದಿತ್ತಂತೆ. ಇದನ್ನ ಪಾಕ್ನ ಸಂಸತ್ನಲ್ಲಿ ಪ್ರಧಾನಿ ಮಾತಾಡಿದ್ರು, ವಿದೇಶಾಂಗ ಸಚಿವರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಅದನ್ನ. ये मैं नहीं कह रहा, ये टेलीग्राफ क्या लिखता है? पाकिस्तान एयरफोर्स इज अनडिस्प्यूटेड किंग ऑफ द स्काइज. अल्हम्दुलिल्लाह. अल्लाह ताला का बहुत शुक्र किया, गुरूर नहीं किया, तकब्बर नहीं किया, बड़ी स्टेटमेंट्स इन थी. और ये मैं नहीं कह रहा, ये टेलीग्राफ क्या लिखता है? पाकिस्तान एयरफोर्स इज अनडिस्प्यूटेड किंग ऑफ द स्काइज. अल्हम्दुलिल्लाह. अल्लाह ताला का बहुत शुक्र किया, गुरूर नहीं किया, तकब्बर नहीं किया, बड़ी स्टेटमेंट्स इन थी. और ये मैं नहीं कह रहा, ये टेलीग्राफ क्या लिखता है? पाकिस्तान एयरफोर्स इज अनडिस्प्यूटेड किंग ऑफ द स्काइज. अल्हम्दुलिल्लाह. ಎಂಥ ನಾಚಿಕೆಗೇಡು. ಒಂದು ಪತ್ರಿಕೆ ಇದನ್ನ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡೋದಕ್ಕೂ ನಾವು 10 ಸಲ ಯೋಚನೆ ಮಾಡ್ತಿದ್ವಿ, ಅಯ್ಯೋ ಯಾರೋ ಏನನ್ಬಿಡ್ತಾರೋ ಈ ಫೇಕ್ಗಳನ್ನೆಲ್ಲ ಹಾಕೊಂಡು ಅಂತ. ಪಾಕಿಸ್ತಾನ ಅದನ್ನು ಸಂಸತ್ನಲ್ಲಿ, ನಾನು ಹೇಳ್ತಾ ಇಲ್ಲ, ಟೆಲಿಗ್ರಾಫ್ ಅನ್ನೋ ಪತ್ರಿಕೆ ಹಿಂಗೆ ಬರ್ಕೊಂಡ್ಬಿಟ್ಟಿದೆ ಅಂತಂದಾಗ ಆ ಹಿಂದಿದ್ದಂಥ ಸಂಸದರುಗಳು ಮೇಜು ಕುಟ್ಟೋದೇನು, ಆ ಸತ್ಯದ ತಲೆ ಮೇಲೆ ಸುಳ್ಳಿನ ತಲೆ ಮೇಲೆ ಹೊಡೆದಂಗೆ, ಸತ್ಯದ ಮೇಲೆ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರಲ್ಲ ಇಶಾಕ್ ದಾರು ಮತ್ತು ಶಹಬಾಜ್ ಶರೀಫು, ಇವರಿಬ್ಬರ ಆ ಧೈರ್ಯ ಎಲ್ಲಿಂದ ಅಂತ. ಅಟ್ಲೀಸ್ಟ್ ಇವತ್ತಿನ ಯುಗ 2025 ಎಲ್ಲವೂ ಗೊತ್ತಾಗುತ್ತೆ ಅನ್ನೋದನ್ನು ಮರ್ತರೋ ಅಥವಾ ಯಾರು ಇದ್ರ ಬಗ್ಗೆ ಎಲ್ಲ ಚೆಕ್ ಮಾಡೋದಿಲ್ಲ ಅಂಥೇಳಿ ಓವರ್ ಕಾನ್ಫಿಡೆನ್ಸಲ್ಲಿ ಮಾಡಿದ್ರು. ಬಟ್ ನಾಚಿಕೆಗೇಡು ಎಲ್ಲಿ ಕೇವಲ ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ, ವಿಶ್ವ ಮಟ್ಟದಲ್ಲಿ ನಾಚಿಕೆಗೇಡು. ಒಂದು AI ಫೋಟೋನ ಹಿಡ್ಕೊಂಡು ಅದನ್ನು ಸಂಸತ್ನಲ್ಲಿ ಉಲ್ಲೇಖ ಮಾಡ್ತಾರೆ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. ಅರುಣ್ ಸರ್ ಇವಾಗ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಸರ್, ನಾನು ಆಗಲೇ ಹೇಳ್ತಿದ್ದೆ, ಫೇಸ್ಬುಕ್ನಲ್ಲಿ ನಾವು ನಮ್ಮ ಪೋಸ್ಟ್ಗೆ ಹಾಕೋಬೇಕಾದ್ರೂ, ಒಬ್ಬ ವೈಯಕ್ತಿಕವಾಗಿರೋ ಪ್ರಣುತ್ ಹಾಕೋಬೇಕಾದ್ರೂ 10 ಸಲ ಯೋಚನೆ ಮಾಡ್ತಿದ್ದೆ. ಯಾಕೆ ಅಂತಂದ್ರೆ ಯಾರೇನು ಅನ್ಕೊಂಡ್ಬಿಡ್ತಾರೋ ಅಂತ. ಇದನ್ನು ಸಂಸತ್ನಲ್ಲಿ ಮಾತನಾಡುವಷ್ಟು ಹೀನ ಜಾಗಕ್ಕೆ ಹೋಗ್ಬಿಡ್ತಾ ಪಾಕಿಸ್ತಾನ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅಷ್ಟು ನಾಚಿಕೆಗೇಡ? ಪುರಂದರದಾಸ ಕೀರ್ತನೆ ಜ್ಞಾಪಕ ಇಲ್ವಾ? ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಜಾಣರೆಲ್ಲ ಹಗರಣವ ಮಾಡುವ ಕಂಡು ನನಗೆ ನಗೆಯು ಬರುತ್ತಿದೆ. ಈಗ ವಿಶ್ವವೇ ನಗ್ತಾ ಇದೆ ಪಾಕಿಸ್ತಾನ ನೋಡಿ. ಅಲ್ಲ, ಇವರು ಎ ರಿಪೋರ್ಟ್ ತೊಗೊಂಡೋಗ್ಬಿಟ್ಟು ಡೈಲಿ ಟೆಲಿಗ್ರಾಫ್ ರಿಪೋರ್ಟ್ ಇದು ಅಂತ ಹೇಳಿ ತೋರಿಸ್ತಾರಲ್ಲ, ಅದು ಕೂಡ ಏನೋ ಅವರ ಒಂದು ಈ ಸುಳ್ಳನ್ನು ಬಯಲು ಮಾಡಿದ್ದು ಯಾವುದು? ಅದೇ ಪಾಕಿಸ್ತಾನದ ಲೀಡಿಂಗ್ ಪತ್ರಿಕೆ ಆಗಿರುವಂಥ ಡಾನ್ ಪತ್ರಿಕೆ. ಇವರು ಯಾವಾಗ ಪಾಕಿನ ಸಂಸತ್ನಲ್ಲಿ ತೊಗೊಂಡೋಗ್ಬಿಟ್ಟು ನೋಡಿ, ವಿದೇಶದ ಎಲ್ಲ ಪತ್ರಿಕೆಗಳು ಪಾಕಿಸ್ತಾನವನ್ನು ಕೊಂಡಾಡ್ತಾ ಇವೆ, ಅದರಲ್ಲೂ ಪಾಕಿಸ್ತಾನದ ವಾಯುಪಡೆ ಮುಕುಟವಿಲ್ಲದ ರಾಜ ಅಂತದು, ಆಕಾಶದ ರಾಜನಂಥದ್ದು. ಇವನು ಹೇಳ್ತಾ ಇರೋದು ಯಾರು? ಆಸಿಫ್ ದಾರ್. ಇವನು ವಿದೇಶಾಂಗ ಸಚಿವ ಮಾತ್ರ ಅಲ್ಲ, ಪಾಕಿಸ್ತಾನದ ಉಪ ಪ್ರಧಾನಿ ಕೂಡ.
ಯಾವುದೇ ಒಂದು ಸಂಸತ್ನಲ್ಲಿ ಅಲ್ಲಿಯ ಸಚಿವರುಗಳು, ಪ್ರಧಾನಿಯಾದವರು, ಸಂಸತ್ ಸದಸ್ಯರು ಆಡುವಂಥ ಪ್ರತಿಯೊಂದು ಮಾತು ಕೂಡ ಅಧಿಕೃತ ದಾಖಲೆಯ. ಇವತ್ತು ಅದು ಭಾರತ ಇರ್ಬೋದು, ಪಾಕಿಸ್ತಾನ, ಯಾವುದೇ ದೇಶದ ಸಂಸತ್ನಲ್ಲಿ ಅವ್ರು ಆಡುವಂಥ ಮಾತುಗಳನ್ನು ಅಧಿಕೃತ ದಾಖಲೆ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೊಂದು ಆಧಾರ ಇರುತ್ತೆ, ಅದು ನೇರವಾಗಿರುತ್ತೆ. ಆದರೆ ಪಾಕಿಸ್ತಾನಿಗಳು ತಾವು ಸಂಸತ್ತಲ್ಲಿ ಕೂಡ ಸುಳ್ಳು ಹೇಳ್ತೀವಿ ಅನ್ನೋದನ್ನ ಈಗ ಸಾಬೀತುಪಡಿಸ್ತಾ ಇದ್ದಾರೆ. ತಮ್ಮ ಒಂದು ಮುಖವಾಡನ ತಾವೇ ಬಯಲು ಮಾಡ್ಕೊಂಡಿದ್ದಾರೆ. ಅದು ನೋಡಿ, ಪಾಕಿಸ್ತಾನಿಗಳಿಗೆ ಇಂಗ್ಲೀಷ್ ಬರಲ್ಲ ಪ್ರಣೋತ್, ಪೆದ್ದ ಮುಂಡೆವು. ಅವರು ಆ ಎಲ್ಲಿ ಪೇಜ್ ಮಾಡ್ಕೊಂಡಿರಲ್ಲ, ಡೈಲಿ ಟೆಲಿಗ್ರಾಫ್ದು ಅಂತ ಹೇಳಿ ತೋರಿಸ್ಕೊಂಡಿರಲ್ಲ, ಅದನ್ನು ಇಂದ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆ ಪುಟ ವಿನ್ಯಾಸವನ್ನು ಮಾಡಿಕೊಂಡು ಒಂದು ಪೇಜ್ನ ಪ್ರಿಂಟ್ ಮಾಡ್ಕೊಂಡು ತೊಗೊಂಡೋಗಿ ಸಂಸತ್ನಲ್ಲಿ ಆ ವಿದೇಶಾಂಗ ಸಚಿವ ತೋರಿಸೋದ್ನಲ್ಲ, ಅದರಲ್ಲಿ ಇದ್ದಿದ್ದೇನೋ ಎಲ್ಲ ಕಾಗುಣಿತದ ಮಿಸ್ಟೇಕು, ವಾಕ್ಯ ರಚನೆಯಲ್ಲಿ ಮಿಸ್ಟೇಕು, ಜೊತೆಗೆ ಸೆಂಟೆನ್ಸ್ಗಳು ಅಲ್ಲಿಂದ ಇಲ್ಲಿಂದ ಹಾರಾಡ್ತಿದ್ವು. ನಾವು ಯಾವ ಈ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿಕೊಂಡ್ರೆ ಹಾಗೆ ಅಲ್ವಾ? ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿಕೊಂಡ್ರೆ ಯಾವ್ಯಾವುದೋ ಪದಗಳು ಎಲ್ಲೆಲ್ಲೋ ಹಾರಾಡ್ತಿರ್ತವೆ, ಯಾವುದಕ್ಕೆ ಇನ್ಯಾವುದೋ ಅರ್ಥ ತೊಗೊಂಡೋಗಿ ಕೊಡ್ತಾರೆ. ಪ್ರೆಸ್ ಅಂದರೆ ಒತ್ತು ಅಂತಲೂ ಆಗುತ್ತೆ, ಪ್ರೆಸ್ ಅಂತಂದರೆ ಪ್ರಿಂಟ್ ಮೀಡಿಯಾ ಅಂತಲೂ ಕೂಡ ಆಗುತ್ತೆ. ಆದರೆ ಏನು ಗೊತ್ತಾಗಬೇಕು, ಅದು ಯಾವುದೋ ಒಂದು ಶಬ್ದ ಅಲ್ಲಿ ಹಾಕುತ್ತೆ. ಇವರು ತಮ್ಮ ಉರ್ದು ಆಕ್ಸೆಂಟಲ್ಲಿ ಅದನ್ನು ಎಗೆ ಫೀಡ್ ಮಾಡಿದ್ದಾರೆ, ಅದು ಯದ್ವಾ ತದ್ವಾ ರಿಪೋರ್ಟ್ ಕೊಟ್ಟಿದೆ. ಅದನ್ನೇ ಪ್ರಿಂಟ್ಔಟ್ ತೊಗೊಂಡೋಗಿ ಪಾಕಿಸ್ತಾನದ ಸಂಸತ್ತಲ್ಲಿ ಪಾಕಿಸ್ತಾನದ ವಾಯುಪಡೆ ಮುಕುಟವಿಲ್ಲದ ರಾಜ, ಆಕಾಶದ ಮುಕುಟವಿಲ್ಲದ ರಾಜ ಅಂತೇಳಿ ತಂಬೆಂತಾವೇ ತಟ್ಕೊಂಡು ಅಲ್ಲಿರೋ ಮೇಜ್ಗಳೆಲ್ಲ ಕಿತ್ತೋಗ ಹಾಗೆ ಬಡ್ಕೊಂಡಿದ್ದಾರೆ. ಆದರೆ ಈಗ ಅವರ ಮುಖವಾಡನ ಅವ್ರದೇ ದೇಶದ ಡೈಲಿ ಪೇಪರ್, ಅದರಲ್ಲೂ ಪ್ರಖ್ಯಾತವಾದಂಥ ಪತ್ರಿಕೆ ದಿ ಡಾನ್, ಬೆಳಗ್ಗೆನೆ ಅವ್ರ ಮುಖವಾಡನ ಕಿತ್ತು ವಾಸ್ತವ ಇದೆ ನೋಡ್ರಪ್ಪ, ಇಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀರಯ್ಯ ನೀವು, ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀರಲ್ಲ ನೀವು, ನಿಮಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ತೋರಿಸ್ತಾ ಇದ್ದಾರೆ. ಈಗ ಬಹುಶಃ ಮುಂದಿನ ಹಂತ ದಿ ಡೈಲಿ ಟೆಲಿಗ್ರಾಫ್ ಏನಿದೆ, ನೇರವಾಗಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಅವನ ಮೇಲೆ ನೇರವಾಗಿ ಅವರು ಕೇಸ್ ಹಾಕ್ಬೋದು. ಈಗ ತಮ್ಮದೇ ಪತ್ರಿಕೆಯ ಮುಖಪುಟ, ತಮ್ಮದೇ ಪತ್ರಿಕೆಯ ಇದನ್ನು ನಕಲು ಮಾಡಿ ಸುಳ್ಳನ್ನು ಅವರು ಪ್ರಕಟ ಮಾಡಿರೋ ಹಿನ್ನೆಲೆಯಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್, ಸಂಸತ್ತಲ್ಲಿ ಮಾತಾಡೋದು ಅಫಿಷಿಯಲ್ ಡಾಕ್ಯುಮೆಂಟ್, ಇದಿಟ್ಕೊಂಡು ಆರಾಮಾಗಿ ಕೇಸ್ ಹಾಕ್ಬೋದು. ಆ ಪುಣ್ಯಾತ್ಮನ್ನ ಕೋರ್ಟ್ಗೆ ಎಳ್ಕೊಂಬಂದು ನಿಲ್ಲಿಸಿ ಅವನ ಮುಖಕ್ಕೆ ಮಂಗಳಾರತಿ ಎತ್ತೋದಕ್ಕೆ ಈಗ ನಿಜವಾಗ್ಲೂ ದಿ ಡೈಲಿ ಟೆಲಿಗ್ರಾಫ್ ಪತ್ರಿಕೆಗೆ ತುಂಬಾ ಒಳ್ಳೆ ಅವಕಾಶ. ಬಹುಶಃ ದಿ ಡೈಲಿ ಟೆಲಿಗ್ರಾಫ್ ಆ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ ಪ್ರಣೋದ್. ರೈಟ್, ಥ್ಯಾಂಕ್ ಯು ವರುಣ್ ಸರ್ ಮಾಹಿತಿಗೆ.